ನೊಂದಿರುವಿರಾ? ನಿರಾಶೆಯ ಸ್ಥಿತಿ ನಿಮ್ಮದಾಗಿದೆಯೋ? ದೇವರ ವಾಕ್ಯವು ಜೀವವಾಗಿಯೂ ಆತ್ಮವಾಗಿಯೂ ಅದೇ. ಆತ್ಮಕ್ಕೆ ಉಜ್ಜೀವನ ನೀಡುವ ಸಮಗ್ರ ಸತ್ಯವೇದ ಅಧ್ಯಯನಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿದ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ನಾವು ನೆಹೆಮೀಯನ ಪುಸ್ತಕದ 3ನೇ ಅಧ್ಯಾಯದಿಂದ 13ನೇ ವಚನದಿಂದ 31ನೇ ವಚನದ ಧ್ಯಾನದಲ್ಲಿ ತಗ್ಗಿದ ಬಾಗಿಲು, ಬುಗ್ಗೆಯ ಬಾಗಿಲು ಅಂದರೇನು, ನೀರು ಬಾಗಿಲು, ಕುದುರೆ ಬಾಗಿಲು ತಿಳಿಸುವ ಸತ್ಯಗಳೇನು ಹಾಗೂ ಪೂರ್ವ ದಿಕ್ಕಿನ ದ್ವಾರ, ದಂಡು ಕೊಡುವ ಬಾಗಿಲುಗಳ ವಿಷಯಗಳಲ್ಲಿ ದೇವರು ನಮ್ಮ ಸಂಗಡ ಮಾತಾಡುವಂತೆ ಬೇಡಿಕೊಂಡು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜೀವ ಮರಣಗಳ ಒಡೆಯನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನೆಹೆಮೀಯನ ಪುಸ್ತಕದ ಧ್ಯಾನದಲ್ಲಿ ನಾವು ತಿಳಿದುಕೊಂಡಂಥ ಆತ್ಮಿಕ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ಅಧ್ಯಯನದಲ್ಲಿ ನಾವು ಪ್ರಾರಂಭಿಸುವಾಗ ತಗ್ಗಿನ ಬಾಗಿಲು ಎಂಬ ಇನ್ನೊಂದು ಬಾಗಿಲಿನ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ತಗ್ಗಿನ ಬಾಗಲನ್ನು ಜೀರ್ಣೋದ್ಧಾರ ಮಾಡಿದವರು ಹಾನೂನನು, ಜಾನೋಹ ಊರಿನವರು. ಇವರು ಅದರ ಗೋಡೆಯನ್ನು ಕಟ್ಟಿ ಅದಕ್ಕೆ ಕದ, ತಿರುಗಣಿ, ಅಗುಲಿಗಳನ್ನು ಹಚ್ಚಿ ಅಲ್ಲಿಂದ ತಿಪ್ಪೆ ಬಾಗಿಲಿನವರೆಗೂ 1000 ಮೊಳದ ಗೋಡೆಯನ್ನು ಕಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಗ್ಗಿನ ಬಾಗಲು ಅಂದರೆ ಯೆರೂಸಲೇಮಿನಿಂದ ಮುಂದಣ ಕಣಿವೆಗೆ ಹೋಗಲಿಕ್ಕೆ ಇರುವ ದ್ವಾರ. ಇದು ಪಟ್ಟಣದ ಯಾವ ಬದಿಯಲ್ಲಿಯೂ ಇದ್ದಿರಬಹುದು. ಯಾಕೆಂದರೆ ಯೆರೂಸಲೇಮಿನಿಂದ ಹೊರಗೆ ಹೋಗಬೇಕಾದರೆ ಕಣಿವೆಗೆ ಇಳಿದೇ ಹೋಗಬೇಕಿದೆ. ನಾವು ಇಂತಹ ತಗ್ಗಾದ ಪ್ರದೇಶವನ್ನು ದಾಟಿಯೇ ಹೋಗಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಬಾಗಿಲನ್ನು ನೋಡುವಾಗ ಮರಣದ ನೆರಳಿನ ತಗ್ಗಿನ ನೆನಪಾಗುತ್ತದೆ ಅಲ್ಲವೇ? ನಾವೆಲ್ಲರೂ ಆ ತಗ್ಗನ್ನು ದಾಟಿ ಹೋಗಲೇಬೇಕಾಗಿದೆ. ಕೀರ್ತನೆ 23ರಲ್ಲಿ ದಾವೀದನು ಇದರ ಕುರಿತಾಗಿ ಮಾತಾಡುತ್ತಾನೆ. ಆ ಸುರಂಗದ ಮೂಲಕ ಹೋಗುವಾಗ ಅದು ಸಪುರವಾಗುತ್ತಾ ಹೋಗುತ್ತದೆ, ಕೊನೆಗೆ ನಾವು ಅದರಿಂದ ಹೊರಗೆ ಬಂದು ಬಿಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದ್ವಾರಕ್ಕೆ ಪ್ರಾಯೋಗಿಕವಾದ ವಿಚಾರವೂ ಇದೆ. ಅದು ದೀನತೆಯ ಬಾಗಲಾಗಿದೆ. ದೇವರು ಕೆಲವೊಮ್ಮೆ ನಮಗೆ ಪಾಠ ಕಲಿಸುವುದಕ್ಕಾಗಿ ನಮ್ಮನ್ನು ಕಷ್ಟ ಪರಿಶೋಧನೆಗಳ ಮುಖಾಂತರ ನಡೆಸುತ್ತಾನೆ. ನಂಬಿಕೆಯು ನಮ್ಮಲ್ಲಿ ಅನೇಕ ಒಳ್ಳೆಯ ಗುಣಗಳನ್ನು ವೃದ್ಧಿಸುತ್ತದೆ. ದೀನತೆಯು ಅದರಲ್ಲೊಂದಾಗಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ದೀನಭಾವ ಎಂದು ಕರೆಯಲಾಗಿದೆ. ಇದು ನಮ್ಮ ಸ್ವಂತ ಮಾನವ ಬಲದಿಂದ ಪಡೆದುಕೊಳ್ಳಲಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೀನತೆಯು ನಮ್ಮ ಒಳಗಿನಿಂದ ಹೊರಟು ಬರುವಂಥದ್ದಾಗಿದೆ. ಅದು ಪವಿತ್ರಾತ್ಮನ ಫಲವಾಗಿದೆ. ತನ್ನ ಸ್ನೇಹಿತನಿಗೆ ಒಬ್ಬನು ಹೀಗೆ ಹೇಳಿದ: ನಾನು ದೀನತೆಯಿಂದ ಇರಲು ಪ್ರಯತ್ನಿಸುತ್ತಾ ಇದ್ದೆ, ಕೊನೆಗೂ ನಾನು ಜಯಶಾಲಿಯಾದೆ ಎಂಬುದಾಗಿ. ಆ ಸ್ನೇಹಿತನು ಹೇಳಿದ: ಹೌದು, ಈ ವಿಷಯಕ್ಕಾಗಿ ನಿನ್ನಲ್ಲಿ ಹೆಮ್ಮೆ ಇದೆ ಎಂದು. ಆ ಮನುಷ್ಯನು ತಿರುಗಿ ಹೇಳಿದ: ಹೌದು, ಖಂಡಿತವಾಗಿಯೂ ಎಂದು. ಪ್ರಿಯರೇ, ದೀನತನವು ಮಾನವ ಪ್ರಯತ್ನದಿಂದ ಬರುವಂಥದ್ದಲ್ಲ. ನಾವು ದೇವರ ಆತ್ಮನಿಂದಲೇ ತಗ್ಗಿಸಲ್ಪಡಬೇಕಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತಿಪ್ಪೆ ಬಾಗಿಲನ್ನು ಜೀರ್ಣೋದ್ಧಾರ ಮಾಡಿದವನು ಬೆತ್ ಹಕ್ಕೇರಿಮಿನ ನಾಡೋಡೆಯನು, ರೇಕಾಬನ ಮಗನೂ ಆದ ಮಲ್ಕಿಯನು. ಇವನು ಅದರ ಗೋಡೆಯನ್ನು ಕಟ್ಟಿ ಅದಕ್ಕೆ ಕದ, ತಿರುಗಣಿ, ಅಗುಲಿಗಳನ್ನು ಹಚ್ಚಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಊರ ಆರೋಗ್ಯಕ್ಕಾಗಿ ಈ ದ್ವಾರವು ಅತಿ ಅವಶ್ಯವಾದದ್ದು. ಆದರೆ ಇದರ ಕುರಿತು ಹೆಚ್ಚು ಹೇಳಲಾಗಿಲ್ಲ. ಈ ದಿನಗಳಲ್ಲಿ ತಿಪ್ಪೆ ಬಾಗಿಲಿಂದ ಹೋದರೆ ಹೋರಾಟದ ಗೋಡೆ ಎದುರಾಗುತ್ತದೆ. ಆದರೆ ನೆಹೆಮೀಯನ ಕಾಲದಲ್ಲಿ ಹಾಗಿರಲಿಲ್ಲ. ಅದು ಚಿಯೋನ್ ಗುಡ್ಡದ ನೈಋತ್ಯ ದಿಕ್ಕಿನಲ್ಲಿತ್ತು. ಈ ದ್ವಾರದ ಮೂಲಕ ಎಲ್ಲ ಕೊಳೆ ಕಲ್ಮಶಗಳನ್ನು ಹೊರಗೆ ಸಾಗಿಸುತ್ತಿದ್ದರು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಹೀಗೆ ಹೇಳಿದ್ದಾನೆ: ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ
ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತ ಜೀವಿತದಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜೀವಿತದಲ್ಲಿಯೂ ಈ ವಿಚಾರ ಕುರಿತು ಪೌಲನು ಮಾತಾಡಿದ್ದಾನೆ. ನಾವು ನಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡಬೇಕು. ನಮ್ಮಲ್ಲಿನ ಕೊಳೆಯನ್ನು ಹೊರಹಾಕಲು ಇದೊಂದೇ ಮಾರ್ಗವಾಗಿದೆ. ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಇನ್ನೊಂದು ಬಾಗಲು, ಅದು ಬುಗ್ಗೆ ಬಾಗಲು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಬುಗ್ಗೆ ಬಾಗಲನ್ನು ಜೀರ್ಣೋದ್ಧಾರ ಮಾಡಿದವನು ಮಿಚ್ಪದ ನಾಡೊಡೆಯನು ಕೊಲೋಹಾಜೆಯ ಮಗನೂ ಆದ ಶಲ್ಲೂನ್. ಇವನು ಅದರ ಗೋಡೆಯನ್ನು ಕಟ್ಟಿ ಅದಕ್ಕೆ ಮಾಳಿಗೆಯನ್ನು ಹಾಕಿ ಕದ ತಿರುಗಣಿ ಅಗುಳಿಗಳನ್ನು ಹಚ್ಚಿ ದಾವೀದ ನಗರದಿಂದಿಳಿದು ಬರುವ ಸೋಪಾನಗಳ ಈಚೆ ಅರಸನ ತೋಟದ ಬಳಿಯಲ್ಲಿರುವ ಸಿಲೋವ ಕೊಳದ ಗೋಡೆಯನ್ನು ಕಟ್ಟಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬುಗ್ಗೆ ಬಾಗಿಲು ಅಂದರೆ ನಮ್ಮ ಕರ್ತನು ಬಾವಿಯ ಬಳಿಯ ಸ್ತ್ರೀಗೆ ಹೇಳಿದ ಮಾತಿನ ಭಾಗವಾಗಿದೆ. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನುಂಟು ಮಾಡುವುದು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪರ್ಣಶಾಲೆಗಳ ಹಬ್ಬದ ದಿನದಂದು ಯೇಸು ನಿಂತುಕೊಂಡು ಹೀಗೆ ಹೇಳಿದನು. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನದಲ್ಲಿ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ವಚನದಲ್ಲಿ ಈ ಮಾತನ್ನು ಆತನು ಇನ್ನೂ ವಿವರಿಸುತ್ತಾನೆ. ಅದೇನೆಂದರೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದುಕೊಂಡು ಅವನ ಆತ್ಮನಿಂದ ತುಂಬಿಸಲ್ಪಡುವ ಅಗತ್ಯವಿದೆ ಎಂದು ಬುಗ್ಗೆ ಬಾಗಿಲು ನಮಗೆ ತಿಳಿಸುವಂಥದ್ದಾಗಿದೆ. ಒಬ್ಬ ವಿಶ್ವಾಸಿಯ ಆತ್ಮನಿಂದ ತುಂಬಿಸಲ್ಪಡುವಾಗ ಅವನು ಒಂದು ಬಾವಿ ಮಾತ್ರವಲ್ಲದೆ ಉಕ್ಕುವ ಹೊರತೆಯಾಗಿದ್ದು ಅವನಿಂದ ಜೀವದ ನೀರು ಉಕ್ಕಿ ಅನೇಕರಿಗೆ ಆಶೀರ್ವಾದವನ್ನು ಕೊಡುತ್ತದೆ. ನಾವು ಜೀವಿಸುವ ಈ ದಿನಗಳಲ್ಲಿ ನಾವು ಇತರರಿಗೆ ಆಶೀರ್ವಾದಪ್ರದರಾಗಿರಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಮುಂದಕ್ಕೆ ಸಾಗುವಾಗ 7ನೇ ದ್ವಾರವನ್ನು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸೋಣ. ಆಮೇಲೆ ಬುರುಜಿನ ಮತ್ತು ನೀರುಬಾಗಲಿನ ಪೂರ್ವ ದಿಕ್ಕಿಗಿರುವ ಓಫೇಲ್ ಗುಡ್ಡವು ದೇವಸ್ಥಾನದಾಸರ ನಿವಾಸ ಸ್ಥಾನವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ನೀರು ಬಾಗಿಲಿಂದ ಊರೊಳಕ್ಕೆ ನೀರನ್ನು ತರುತ್ತಿದ್ದರು. ನೀರಿನ ಕಾಲುವೆಯೊಂದರಿಂದ ಪಟ್ಟಣದೊಳಕ್ಕೆ ನೀರು ಬರುತ್ತಿತ್ತು. ಆದರೆ ಅದು ಸಾಕಾಗುತ್ತಿರಲಿಲ್ಲ. ಹೆಚ್ಚಿನ ಅಗತ್ಯದ ನೀರನ್ನು ಜನರು ಈ ಬಾಗಿಲಿನ ಮೂಲಕ ಹೊತ್ತು ತರುತ್ತಿದ್ದರು. ಪ್ರಿಯರೇ, ಈ ನೀರು ಬಾಗಿಲು ನಮಗೇನು ಹೇಳುತ್ತದೆ? ಅದು ದೇವರ ವಾಕ್ಯಕ್ಕೆ ಸಂಕೇತವಾಗಿದೆ ಎಂದು ನಾನು ನಂಬುತ್ತೇನೆ. ಇಲ್ಲಿ ಎಜ್ರನು ಒಂದು ಪೀಠವನ್ನು ಕಟ್ಟಿಸಿದನೆಂದು ನಾವು ಮುಂದಕ್ಕೆ ನೋಡುತ್ತೇವೆ ಮತ್ತು ಅದರ ಮೇಲಿನಿಂದ ಅವನು ದೇವರ ಧರ್ಮಶಾಸ್ತ್ರವನ್ನು ಓದಿದನು. ಅವನು ಆರಿಸಿದ ಸ್ಥಳವು ಸಾಂಕೇತಿಕವಾಗಿತ್ತು, ಅದು ಆಕಸ್ಮಿಕವಲ್ಲ. ವಾಕ್ಯದಿಂದ ತೊಳೆಯಲ್ಪಡುವ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಹೇಳುವಾಗ ಈ ವಿಚಾರವನ್ನು ಸ್ಪಷ್ಟಪಡಿಸುತ್ತದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ,
ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಮುಂದಕ್ಕೆ ಆತನು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಹೇಳಿದ್ದು ತನ್ನ ಪ್ರಾರ್ಥನೆಯಲ್ಲಿ, ಇವರನ್ನು ಸತ್ಯದಲ್ಲಿ ಸೇರಿಸಿ ದೃಢಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಪ್ರಿಯರೇ, ನೀರು ಬಾಗಲು ದೇವರ ವಾಕ್ಯದ ಚಿತ್ರಣವಾಗಿದೆ. ನಾವು ವಾಕ್ಯವೆಂಬ ನೀರಿನಿಂದ ಶುದ್ಧರಾಗುತ್ತೇವೆ. ಈ ಬಾಗಿಲಿನ ಮೂಲಕವೇ ನಾವು ವಾಕ್ಯವನ್ನು ಪ್ರಸರಿಸುತ್ತೇವೆ. ನಾವು ನೀರನ್ನು ತರುವವರಾಗಿ ಬಾಯಾರಿದವರಿಗೆ ಕೊಡುವವರಾಗಿರಬೇಕು. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾತರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೀರ್ತನೆ 119:9ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ಅಚ್ಚರಿಯ ಸಂಗತಿಯೆಂದರೆ ಆ ಬಾಗಲು ಯಾವ ರಿಪೇರಿಗೂ ಒಳಗಾಗಲಿಲ್ಲ. ಬಹುಶಃ ಇತರ ಬಾಗಲುಗಳು ನಾಶ ಮಾಡಲ್ಪಟ್ಟಾಗ ಈ ನೀರು ಬಾಗಲಿಗೆ ಯಾವ ಹಾನಿಯೂ ಉಂಟಾಗಿರಲಿಕ್ಕಿಲ್ಲ. ಇದು ವಿಚಿತ್ರವಾದದ್ದು. ಇದು ನಮಗೆ ಏನನ್ನಾದರೂ ತಿಳಿಸುತ್ತದೋ? ದೇವರ ವಾಕ್ಯವನ್ನು ದುರಸ್ತಿ ಮಾಡುವ ಅಗತ್ಯವಿಲ್ಲವೆಂದು ಅದು ಪೂರ್ಣವಾಗಿಯೇ ಇರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವೇದವು ದೇವರ ವಾಕ್ಯವೆಂದು ಸಾಧಿಸುವವರು ಅನೇಕರಿದ್ದಾರೆ. ಅದನ್ನು ದೇವರ ವಾಕ್ಯವಲ್ಲವೆಂದು ಹೇಳುವವರೂ ಇದ್ದಾರೆ. ಸತ್ಯವೇದವು ನಿಜವಾಗಿಯೂ ದೇವರದೇ ವಾಕ್ಯವಾಗಿದೆ ಎಂಬ ನೆಲೆಗೆ ನಾನು ಬಂದಿದ್ದೇನೆ. ನಾನು ಖಂಡಿತವಾಗಿಯೂ ಹಾಗೆ ತಿಳಿದುಕೊಂಡಿದ್ದೇನೆ. ಅದು ಜನರಲ್ಲಿ ಯಾವ ಕಾರ್ಯ ಮಾಡಬಲ್ಲದೆಂದು ನಾನು ತಿಳಿದಿದ್ದೇನೆ. ಆದ್ದರಿಂದ ನನ್ನ ಬಲಹೀನವಾದ ಆಧಾರ ಅದಕ್ಕೆ ಬೇಕಾಗಿಲ್ಲ. ಅದು ತನ್ನನ್ನು ತಾನೇ ನೋಡಿಕೊಳ್ಳುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಕುದುರೆ ಬಾಗಲು ಎಂಬುದಾಗಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಜಕರು ಕುದುರೆ ಬಾಗಿಲಿನ ಆಚೆ ದಿನ್ನೆಯ ಮೇಲಿರುವ ಗೋಡೆಯಲ್ಲಿ ತಮ್ಮ ತಮ್ಮ ಮನೆಗಳ ಎದುರಿನ ಭಾಗಗಳನ್ನು ಜೀರ್ಣೋದ್ಧಾರ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕುದುರೆಯು ಯುದ್ಧವೀರನ ಸವಾರಿ ಮಾಡುವ ಪಶುವಾಗಿದೆ. ಜಕರ್ಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು. ಇಗೋ, ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ಅವನ ಹಿಂದೆ ಕೆಂಪು, ಕಪಿಲ, ಬಿಳಿ ಕುದುರೆಗಳನ್ನು ಹತ್ತಿದವರಿದ್ದರು. ಮುಂದಕ್ಕೆ ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಈ ಸಾಂಕೇತಿಕ ಕುದುರೆಗಳು ಯುದ್ಧ ಮಾಡುವ ಶಕ್ತಿಗಳಾಗಿದ್ದವು. ಕರ್ತನಾದ ಯೇಸು ಯೆರೂಸಲೇಮನ್ನು ಕತ್ತೆ ಮರಿಯ ಮೇಲೆ ಕೂತು ಪ್ರವೇಶಿಸಿದನು. ಆ ಕತ್ತೆಯ ಮೇಲಿದ್ದರಿಂದ ಅವನು ದೀನನಾಗಿದ್ದಲ್ಲ. ಕತ್ತೆಯ ಮೇಲೆ ಅರಸರು ಸವಾರಿ ಮಾಡುತ್ತಿದ್ದರು. ಆ ದಿನಗಳಲ್ಲಿ ಅದನ್ನು ಬಹುದೀನತೆಯ ಪ್ರಾಣಿ ಎಂದು ಹೇಳುತ್ತಿರಲಿಲ್ಲ. ಯುದ್ಧದ ಸಮಯಗಳಲ್ಲಿ ಮಾತ್ರ ಜನರು ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದರು. ಕುದುರೆಯು ಯುದ್ಧದ ಸಂಕೇತವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ಕುದುರೆಯ ಬಾಗಲು ವಿಶ್ವಾಸಿಯ ಯುದ್ಧ ಭಟನ ಪಾತ್ರದ ಕುರಿತು ಹೇಳುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಳ್ಳಿರಿಸಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಸತ್ಯವು ಎಫೆಸ ಪತ್ರಿಕೆಯ ಪ್ರಥಮ ಭಾಗದಲ್ಲಿರುತ್ತದೆ. 2ನೇ ಭಾಗದಲ್ಲಿ, ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ, ನಾವು ಕರೆಯಲ್ಪಟ್ಟ ಕಾರ್ಯಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಹೇಳಿಯದೆ ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ನಮ್ಮ ತಲೆಗಳು ಮೇಲೆ ಪರಲೋಕದಲ್ಲಿವೆ, ಆದರೆ ನಮ್ಮ ಕಾಲುಗಳು ಈ ಭೂಮಿಯಲ್ಲಿದ್ದು ನಡೆಯಬೇಕಾಗಿದೆ. ಮಾತ್ರವಲ್ಲದೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳಿಯದೆ. ಪ್ರಿಯರೇ, ನಮಗೆ ನಿಜವಾದ ಒಂದು ಯುದ್ಧವನ್ನೆದುರಿಸಲಿಕ್ಕಿದೆ. ಅದು ಆತ್ಮಿಕ ಯುದ್ಧವಾಗಿದೆ. ಮುಂದಕ್ಕೆ ನಾವು ನೋಡುತ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ,
ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಯುದ್ಧದಲ್ಲಿ ನಾವು ಹೋರಾಡುವುದು ಮನುಷ್ಯನ ಸಂಗಡವಲ್ಲ, ಆದರೆ ಆತ್ಮಿಕ ಶಕ್ತಿಗಳ ವಿರುದ್ಧವಾಗಿ ಹೋರಾಡುತ್ತೇವೆ. ನಾನು ಈ ಅಧ್ಯಯನ ಬರೆಯುವ ಸಮಯದಲ್ಲಿ ದೇವರ ವಾಕ್ಯದ ಮೇಲೆ ತುಂಬ ಆಸಕ್ತಿಯ ವಾತಾವರಣವಿದೆ, ಆದರೆ ಹಾಗೆಯೇ ತುಂಬ ವಿರೋಧಗಳೂ ಇವೆ. ಪೌಲನು ಅದನ್ನೇ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 9ನೇ ವಚನದಲ್ಲಿ, ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ದೇವರ ವಾಕ್ಯವನ್ನು ಹಂಚುವ ಕೆಲಸ ಕೈಕೊಳ್ಳುವವರೆಗೆ ಅನೇಕರು ನನ್ನ ವೈರಿಗಳಾಗಿದ್ದಾರೆಂಬುದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ದೇವರ ವಾಕ್ಯವನ್ನು ಬೆಂಬಲಿಸಬೇಕಾದವರೇ ನಮ್ಮನ್ನು ವಿರೋಧಿಸುವುದು ಆಶ್ಚರ್ಯಕರವಾದದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತಿಮೋಥೆನಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕರಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು ಎಂಬುದಾಗಿ. ಹೌದು, ನಾವು ವಿಶ್ವಾಸಿಗಳಾಗಿ ಹೋರಾಟವನ್ನೆದುರಿಸಬೇಕೆಂದು ಈ ವಚನ ನಮಗೆ ತಿಳಿಸುತ್ತದೆ. ನಿನಗೆ ಹೋರಾಟವಿಲ್ಲವೆಂದರೆ ನೀನು ಕರ್ತನಿಗಾಗಿ ನಿಂತಿಲ್ಲವೆಂದರ್ಥ. ಯಾಕೆಂದರೆ ಅನೇಕ ಕಡೆಗಳಲ್ಲಿ ಹೋರಾಟ ಬಹು ಉಗ್ರವಾಗಿರುತ್ತದೆ. ನೀನು ಕರ್ತನಿಗಾಗಿ ನಿಲ್ಲುವಾಗ ಯಾರಾದರೂ ನಿನ್ನನ್ನು ತಡೆಯಲು ಯತ್ನಿಸುತ್ತಾರೆ. ನಾವು ವಾಸಿಸುವ ಈ ದಿನಗಳಲ್ಲೇ ಅನೇಕ ದೇವರ ಮಕ್ಕಳು ನಿಜವಾದ ಹೋರಾಟ ಮಾಡುತ್ತಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೂರ್ವ ದಿಕ್ಕಿನ ದ್ವಾರ ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇವರ ಆಚೆ ಇಮ್ಮೇರನ ಮಗನಾದ ಚಾದೋಕನು ತನ್ನ ಮನೆಯ ಎದುರಿಗಿರುವ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿದನು. ಇವನ ಆಚೆ ಪೂರ್ವ ದಿಕ್ಕಿನ ದ್ವಾರಪಾಲಕನಾದ ಶೆಕನ್ಯನ ಮಗ ಶೇಮಾಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ದ್ವಾರವು ಪೂರ್ವದ ದ್ವಾರ. ಇದು ನಮ್ಮಲ್ಲಿ ಆಸಕ್ತಿ ಹಾಗೂ ಕುತೂಹಲವನ್ನು ಹುಟ್ಟಿಸುವಂತಹದ್ದು. ಸಹಜವಾಗಿ ಇದು ಪಟ್ಟಣದ ಪೂರ್ವ ದಿಕ್ಕಿನಲ್ಲಿರುತ್ತದೆ. ಮುಂಜಾನೆ ಪ್ರಥಮವಾಗಿ ತೆರೆಯಲ್ಪಡುವ ದ್ವಾರ ಇದೇ ಆಗಿರುತ್ತದೆ. ಆಧುನಿಕ ಯೆರೂಸಲೇಮಿನಲ್ಲಿ ಪೂರ್ವ ದ್ವಾರವು ಮುಚ್ಚಲ್ಪಟ್ಟಿದೆ. ಕರ್ತನಾದ ಯೇಸು ತಿರುಗಿ ಈ ಭೂಮಿಗೆ ಬರುವಾಗ ಈ ದ್ವಾರದ ಮೂಲಕವೇ ಬರಲಿದ್ದಾನೆಂದು ಅನೇಕರು ನಂಬುತ್ತಾರೆ. ಅದು ಸತ್ಯವಿರಬಹುದು, ಆದರೆ ಸತ್ಯವೇದದಲ್ಲಿ ಹಾಗೆ ಬರದಿಲ್ಲ. ಸತ್ಯವೇದವು ಹೇಳುವಂತೆ ಆತನು ಸ್ವರ್ಣದ್ವಾರದ ಮೂಲಕ ಪ್ರವೇಶಿಸಲಿದ್ದಾನೆ. ಆದರೆ ಈ ದ್ವಾರವು ಗೋಡೆಯಲ್ಲಿಲ್ಲ, ದೇವಾಲಯದಲ್ಲಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗ ಈ ಪೂರ್ವ ದ್ವಾರವು ಮುಚ್ಚಿರುವುದಾದರೂ ಅದು ಪೂರ್ವ ದಿಕ್ಕಿನಲ್ಲಿರುವುದರಿಂದ ಸೂರ್ಯನಿಗೆದುರಾಗಿ ಮುಂಜಾನೆ ತೆರೆಯಲ್ಪಡುತ್ತಿದ್ದ ಮೊದಲನೆಯ ದ್ವಾರ ಇದೇ ಆಗಿತ್ತು. ರಾತ್ರಿಯೆಲ್ಲ ಕಾವಲುಗಾರನು ಕೋಟೆಯ ಗೋಡೆಯ ಮೇಲೆ ನಡೆದಾಡುತ್ತಾ ಇರುತ್ತಾನೆ. ಮುಂಜಾನೆ ಅವನು ಕೆಳಗಿಳಿದು ಬಂದು ಈ ಬಾಗಿಲಿನ ಮೂಲಕ ಹೊರಗೆ ಇಣುಕಿ ಬೆಳಗಾಯುತ್ತೇನೋ ಎಂದು ನೋಡುತ್ತಾನೆ. ಊರೊಳಗಿನ ಅನೇಕರು ಕತ್ತಲೆಯಲ್ಲಿ ವೈರಿಗಳು ಬರಬಹುದೆಂಬ ಭಯದಿಂದ ಸರಿಯಾಗಿ ನಿದ್ರೆ ಮಾಡದಿರಬಹುದು. ಅವರು ಕೂಡ ರಾತ್ರಿಯಿಡೀ ಅತ್ತಿತ್ತ ನಡೆದಾಡುತ್ತಿದ್ದಿರಬಹುದು. ಕೊನೆಗೆ ಅವರು, ಕಾವಲುಗಾರನೇ, ರಾತ್ರಿ ಮುಗಿಯಿತಾ? ಅದು ಎಂದಾದರೂ ಕೊನೆಗೊಳ್ಳುತ್ತದೋ ಎಂದು ಕೇಳುತ್ತಾರೆ. ಆಗ ಕಾವಲುಗಾರನು, ಇಲ್ಲಿ ಇನ್ನೂ ಕತ್ತಲೆಯಿದೆ, ಆದರೆ ಮುಂಜಾನೆ ಆಗುತ್ತಲಿದೆ ಎಂದು ಉತ್ತರಿಸುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಪೂರ್ವದ ಆಕಾಶದಲ್ಲಿ ಬೆಳಕಿನ ಛಾಯೆ ಕಂಡುಬರುತ್ತದೆ. ಆಗ ಕಾವಲುಗಾರನು ಸೂಚನೆ ನೀಡಿ, ಇಗೋ, ಬೆಳಕು ಮೂಡಿತು, ಇಲ್ಲಿ ಯಾವ ವೈರಿಯೂ ಇಲ್ಲ, ಸೂರ್ಯನು ಮೇಲಕ್ಕೆ ಬರುತ್ತಿದ್ದಾನೆ ಎಂದು ಹೇಳುತ್ತಾನೆ. ಆಗ ಎಲ್ಲರೂ ನಿಟ್ಟುಸಿರು ಬಿಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳಾದ ನಾವು ಪೂರ್ವದ್ವಾರದಲ್ಲಿ ಸೇರಿ ಬೆಳಗಿನ ಸೂಚನೆಗಾಗಿ ಕಾಯುತ್ತಿರಬೇಕಿದೆ. ಸೂರ್ಯನಿನ್ನೇನೂ ಮೂಡಲಿದ್ದಾನೆ, ಆದರೆ ಸೂರ್ಯೋದಯಕ್ಕೂ ಮೊದಲು ಪ್ರಕಾಶಮಾನವಾದ ಮುಂಜಾನೆಯ ನಕ್ಷತ್ರ ಕಾಣಿಸಿಕೊಳ್ಳಲಿದೆ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿಯುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು
17ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆಯನ್ನು ಮೇಲೆತ್ತಲ್ಪಡುವಿಕೆ ಎಂದು ಕರೆಯುತ್ತೇವೆ. ಗ್ರೀಕ್ ಮೂಲ ಪದದ ಅಫಾರ್ಜೋ ಎಂಬುದರ ಅರ್ಥ ಮೇಲಕ್ಕೆ ಎತ್ತಲ್ಪಡುವುದು ಎಂದಾಗುತ್ತದೆ. ಸತ್ಯವೇದವು ಮೇಲಕ್ಕೆತ್ತಲ್ಪಡುವ ಕುರಿತು ತಿಳಿಸುತ್ತಿಲ್ಲ ಎಂದು ಹೇಳುವವರು ಸುಮ್ಮನೆ ವಾಗ್ವಾದ ಮಾಡುವ ಮೂರ್ಖರಾಗಿರುತ್ತಾರೆ. ಕರ್ತನು ತನ್ನವರನ್ನು ಮೇಲಕ್ಕೆ ಕರೆದೊಯ್ಯುತ್ತಾನೆಂದು ಸತ್ಯವೇದ ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಇದರ ತುಸು ಬೆಳಕಿನ ಛಾಯೆ ಈ ದಿನಗಳಲ್ಲಿ ಕಾಣುತ್ತಿದೆ. ಈ ಮೇಲೆತ್ತಲ್ಪಡುವಿಕೆಯ ನಿಖರವಾದ ತಾರೀಖನ್ನು ನಾನು ಹೇಳಲಾರೆ. ಕೆಲವರು ಈ ಘಟನೆಗೆ ನಿರ್ದಿಷ್ಟ ದಿನಾಂಕ ಸೂಚಿಸಲು ಯತ್ನಿಸುತ್ತಾರೆ. ಆದರೆ ಅವರಿಗೆ ಈ ಸುದ್ದಿ ಎಲ್ಲಿಂದ ಸಿಕ್ಕಿದೆ ಎಂದು ನಾನು ಕೇಳುತ್ತೇನೆ. ಅವರು ತಮಗೆ ಮಾತ್ರ ಪರಲೋಕದೊಂದಿಗೆ ನೇರ ಸಂಪರ್ಕವಿರುವವರಂತೆ ಮಾತಾಡುತ್ತಾರೆ. ಪ್ರಿಯರೇ, ಸತ್ಯವೇದ ನಮಗೆ ತಿಳಿಸುವುದೇನೆಂದರೆ, ನಮ್ಮ ಕರ್ತನು ಖಂಡಿತವಾಗಿ ತಿರುಗಿ ಬರುತ್ತಾನೆ ಮತ್ತು ಬೇಗನೆ ನಡೆಯಲಿರುವ ಸಂಗತಿ ಸಭೆಯ ಮೇಲೆತ್ತುವಿಕೆಯಾಗಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಇನ್ನೂ ಕತ್ತಲೆಯಿರುವಾಗಲೇ ನಾವು ಮೂಡಣ ದ್ವಾರದ ಬಳಿ ಸೇರಬೇಕಾಗಿದೆ. ಬೆಳಕಿನ ಕಿರಣ ಕಾಣುತ್ತದೆ ಎನ್ನುವುದು ನಮಗೆ ಆದರಣೆಯ ಸಂಗತಿಯಾಗಿದೆ. ನಮಗೆ ನಿರೀಕ್ಷೆಯಿದೆ. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ನಾವು ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಇವನ ಆಚೆ ಶೆಲೆಮ್ಯನ ಮಗನಾದ ಅನನ್ಯ ಗೋಡೆಯ ಇನ್ನೊಂದು ಭಾಗವನ್ನು ಜೀರ್ಣೋದ್ಧಾರ ಮಾಡಿದವನು. ಚಾಲಾಫನ 6ನೆಯ ಮಗನಾದ ಹಾನೂನ್ ಇವನ ಆಚೆ, ಅಂದರೆ ತನ್ನ ಸ್ವಂತ ಕೊಠಡಿಯ ಮುಂದೆ, ಬೇರೇಕ್ಯನ ಮಗನಾದ ಮೆಷುಲ್ಲಾಮ್ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನ ಬಹು ಆಸಕ್ತಿಕರವಾಗಿದೆ. ಮೆಷುಲ್ಲಾಮನು ಕಟ್ಟಿಸಿದ್ದು ತನ್ನ ಸ್ವಂತ ಕೊಠಡಿಯ ಮುಂದಿನ ಭಾಗವನ್ನು ಮಾತ್ರ. ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಲೋಕಕ್ಕೆ ಸಾಕ್ಷಿಯಾಗಲು ಅಸಾಧ್ಯವಿರಬಹುದು, ಆದರೆ ನಿನ್ನ ಸ್ವಂತ ಮನೆಯವರಿಗೆ ಸಾಕ್ಷಿಯಾಗಿ ಇರಬಹುದು. ನಿನ್ನ ಮನೆಯವರಿಗೆ ದೇವರ ವಾಕ್ಯ ತಿಳಿಸಬಹುದು. ರಕ್ಷಿಸಲ್ಪಟ್ಟ ಕುಟುಂಬವಾಗಿರುವುದು ಅದ್ಭುತವಾದದ್ದು. ನಿನ್ನವರಿಗೆ ದೇವರ ವಾಕ್ಯ ತಿಳಿಸುವ ಜವಾಬ್ದಾರಿ ನಿನ್ನದಾಗಿದೆ. ಒಬ್ಬನು ನನಗೆ ಹೀಗೆ ಹೇಳಿದ, ನಾನು ನನ್ನ ಮನೆಯವರು ರಕ್ಷಿಸಲ್ಪಡುವಂತೆ ಮಾಡಬೇಕು ಎಂಬುದಾಗಿ. ನಾನು ಆ ಮಾತನ್ನು ಒಪ್ಪುವುದಿಲ್ಲ. ಅವರು ಸುವಾರ್ತೆ ಕೇಳುವಂತೆ ಮಾಡುವುದಷ್ಟೇ ನಮ್ಮ ಕೆಲಸ. ಅವರ ತೀರ್ಮಾನವೇನೆಂಬುದು ಅವರಿಗೂ ದೇವರಿಗೂ ಮಧ್ಯ ವಿಚಾರವಾಗಿದೆ. ಮೆಷುಲ್ಲಾಮನು ತನ್ನ ಸ್ವಂತ ಕೊಠಡಿಯ ಮುಂದಣ ಭಾಗ ಮಾತ್ರ ಕಟ್ಟಿದನು. ದೇವರು ಅವನಿಂದ ನಿರೀಕ್ಷಿಸಿದ್ದು ಅಷ್ಟೇ ಇದ್ದಿರಬಹುದು. ಅವನು ಅದನ್ನು ಮಾಡಿದನು. ಬನ್ನಿರಿ ಪ್ರಿಯರೇ, ಮುಂದಕ್ಕೆ ದಂಡು ಕೂಡುವ ಬಾಗಲು ಎಂಬ ವಿಚಾರವನ್ನು ಧ್ಯಾನಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ಇನ್ನು ಮುಂದಕ್ಕೆ ಅಕ್ಕಸಾಲಿಗರ ಮಲ್ಕಿಯ ಇವನು ದಂಡು ಕೂಡುವ ಬಾಗಿಲಿನೆದುರಿನಲ್ಲಿರುವ ದೇವಸ್ಥಾನ ದಾಸರ ಮತ್ತು ವರ್ತಕರ ಕೇರಿಯವರೆಗೂ ಮೂಲೆಯುಪ್ಪರಿಗೆಯವರೆಗೂ ಜೀರ್ಣೋದ್ಧಾರ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಂಡು ಕೂಡುವ ಬಾಗಿಲು ಅಂದರೇನು? ಒಬ್ಬ ಅಪರಿಚಿತನು ಯೆರೂಸಲೇಮಿಗೆ ಬಂದಾಗ ಅವನಿಗೆ ಪ್ರವೇಶದ ಅಪ್ಪಣೆ ಬೇಕಿತ್ತು. ಅದು ಪರಮಾರ್ಶೆಯ ದ್ವಾರವೂ ಆಗಿತ್ತು. ಅಲ್ಲಿ ಅವನು ತನ್ನ ಹೆಸರನ್ನು ದಾಖಲಿಸಬೇಕಿತ್ತು. ಹೊರಗಿನ ಯುದ್ಧದಿಂದ ಹಿಂತಿರುಗುವ ಸೈನ್ಯವು ಈ ಬಾಗಿಲಿನ ಮೂಲಕವೇ ಪ್ರವೇಶಿಸಬೇಕಾಗಿತ್ತು. ಯುದ್ಧದಿಂದ ಹಿಂತಿರುಗುವ ಸೈನಿಕರ ವಿಚಾರಣೆಯನ್ನು ದಾವೀದನು ಇಲ್ಲಿಯೇ ಮಾಡಿದನು. ಅವನು ಅವರನ್ನು ಎಷ್ಟು ಪ್ರೀತಿಸಿದನು! ಅವರು ಅವನನ್ನು ಎಷ್ಟೋ ಪ್ರೀತಿಸಿದರು. ಅವರಲ್ಲಿ ಅನೇಕರು ಅವನಿಗಾಗಿ ತಮ್ಮ ಪ್ರಾಣವನ್ನು ಸಂತೋಷದಿಂದಲೇ ಕೊಡಲು ಸಿದ್ಧರಿದ್ದರು. ಅವರು ಈ ಬಾಗಿಲಿನ ಮೂಲಕ ಒಳಬರುವಾಗ ಅವರ ನಿಸ್ವಾರ್ಥ ನಂಬಿಗಸ್ತಿಕೆ ಹಾಗೂ ಧೈರ್ಯಗಳಿಗಾಗಿ ಶ್ಲಾಘಿಸಲು ದಾವೀದನು ಅಲ್ಲಿ ನಿಂತಿದ್ದನು. ಕರ್ತನಲ್ಲಿ ಪ್ರಿಯರೇ, ಥೆಸಲೋನಿಕದವರಿಗೆ ಬರೆದಂಥ 1ನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡಿದ ಹಾಗೆ, ಸಭೆ ಎತ್ತಲ್ಪಡುವಾಗ ನಾವು ಕರ್ತನನ್ನು ಆಕಾಶದಲ್ಲಿ ಸಂಧಿಸುವುದಕ್ಕಾಗಿ ಎತ್ತಲ್ಪಡುತ್ತೇವೆ. ಅದು ಅದ್ಭುತವಾದದ್ದು ಎಂದು ಹೇಳಬಹುದು. ಆದರೆ ಈ ಘಟನೆಯ ಬಳಿಕ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಕಾಣಿಸಿಕೊಳ್ಳಬೇಕೆಂದು ತಿಳಿದಿದೆಯೋ? ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆಂಬುದರ ಕುರಿತಾಗಿ ವರದಿ ಒಪ್ಪಿಸಲಿಕ್ಕಿರುವುದರಿಂದ ನಾನು ರಾತ್ರಿ ಹಗಲು ದುಡಿಯುತ್ತಾ ಇದ್ದೇನೆ. ಧರ್ಮಶಾಸ್ತ್ರದ ಪ್ರಕಾರ
ಯಹೂದ್ಯರು ದೇವರಿಗಾಗಿ ಒಂದು ದಿನವನ್ನು ಮಾತ್ರ ಮೀಸಲಿಡಬೇಕಾಗಿತ್ತು. ಆದರೆ ಕರ್ತನು ಹೇಳುತ್ತಾನೆ, ನಾವು ಏನೇ ಮಾಡಿದರೂ ಅದನ್ನು ಆತನಿಗೋಸ್ಕರ ಮಾಡಬೇಕು. ನಾವು ಯಾವ ಕೆಲಸ ಮಾಡುತ್ತೇವೆಂದು ಆತನು ಕೇಳುವುದಿಲ್ಲ. ಆದರೆ ಮಾಡುವ ಕೆಲಸ ಆತನ ದೃಷ್ಟಿಗೆ ನೇರವಾಗಿಯೂ ಸತ್ಯವಾದದಾಗಿಯೂ ಕಾಣಬೇಕು. ಆತನು ಒಂದು ದಿನ ಅದನ್ನು ಪರೀಕ್ಷಿಸಲಿದ್ದಾನೆ. ಈ ದಂಡು ಕೂಡುವ ಬಾಗಿಲಿನ ಚಿತ್ರಣ ಇದನ್ನು ತಿಳಿಸುತ್ತದೆ. ಹೌದು ಪ್ರಿಯರೇ, ನಾವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನು ಮಾಡಿದರೂ ಕೂಡ ಆತನ ಮಹಿಮೆಗಾಗಿ ಮಾಡಬೇಕು. ಯಾಕಂದರೆ ಒಂದು ದಿನ ಆತನು ಲೆಕ್ಕ ಕೇಳುತ್ತಾನೆ. ಆದ್ದರಿಂದ ಎಚ್ಚರವಿದ್ದು ಜಾಗ್ರತೆಯಿಂದ ನಮ್ಮ ಜೀವಿತವನ್ನು ಆತನಿಗೋಸ್ಕರ ಜೀವಿಸೋಣ, ಆತನನ್ನು ಮಹಿಮೆಪಡಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆತ್ಮೀಯ ವೀಕ್ಷಕರೇ, ತಗ್ಗಿನ ಬಾಗಲು ದೀನತೆಯ ಬಗ್ಗೆ ತಿಳಿಸಿದರೆ, ಬುಕ್ಕೆಯ ಬಾಗಲು ಜೀವಕರವಾದ ನೀರಿನ ಹೊರತೆಯಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತದೆ. ದೇವರ ವಾಕ್ಯವು ನೀರಿಗೆ ಹೋಲಿಕೆಯಾಗಿದೆ. ಕುದುರೆ ಬಾಗಲು ವಿಶ್ವಾಸದ ಜೀವಿತದ ಹೋರಾಟವನ್ನು ತಿಳಿಸುತ್ತದೆ. ಹೌದು ಪ್ರಿಯರೇ, ಪ್ರತಿಯೊಂದು ಬಾಗಿಲಿನ ಸತ್ಯವು ನಮ್ಮ ಆತ್ಮೀಯ ಜೀವಿತಕ್ಕೆ ಪ್ರಯೋಜನವಾಗಿದೆ. ಆದ್ದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡು ಜೀವಜಲದ ಬುಗ್ಗೆಯಾದ ಯೇಸು ಕ್ರಿಸ್ತನನ್ನು ಆತುಕೊಂಡು ದೇವರಾತ್ಮನ ಬಲದೊಂದಿಗೆ ನಂಬಿಕೆಯ ಜೀವಿತವನ್ನು ನಡೆಸೋಣ. ಪ್ರಿಯರೇ, ನಮ್ಮ ಜೀವಿತದ ನಿರೀಕ್ಷೆ ಒಂದೇ, ಅದು ಯೇಸು ಕ್ರಿಸ್ತನಿಂದ ಸಿಗುವ ನಿತ್ಯ ಜೀವ. ಇದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲು ನಿಮ್ಮ ಪ್ರಾರ್ಥನೆ, ಕರೆಗಳು ಅಮೂಲ್ಯವಾಗಿದೆ. ಆದ್ದರಿಂದ ಈಗಲೇ ಕರೆ ಮಾಡಿರಿ. ದೇವರ ಕೃಪೆ ನಿಮ್ಮನ್ನು ಬಲಪಡಿಸಿ ನಡೆಸಲಿ.